टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಉಗ್ರರ ದಾಳಿಗೆ ಬಲಿಯಾಗಿದಂತ ಮತ್ತೊಬ್ಬ ಕನ್ನಡಿಗ ಭರತ್ ಭೂಷಣ್ ಅಂತ್ಯಕ್ರಿಯೆ ಬೆಂಗಳೂರಿನಲ್ಲಿ ನಡೆಯಿತು. ಸಾಂತ್ವನ ಹೇಳಲು ಬರ್ತಿದ್ದಂತೆ ಕಣ್ಣೀರಾದಂತಹ ಟೆಕ್ಕಿಯ ಪತ್ನಿ ಪಹಲ್ಗಾಮ್ನಲ್ಲಿ ಆಗಿರುವಂತಹ ಘೋರವನ್ನ ಎಳೆಯಾಗಿ ವಿವರಿಸಿದ್ದಾರೆ. ಅಪ್ಪ ಇನ್ನಿಲ್ಲ ಅನ್ನೋ ಅರಿವು ಕೂಡ ಈ ಕಂದನಿಗಿಲ್ಲ. ಇಂಥ ಪುಟ್ಟ ಮಗುವಿನ ಮುಖ ಒಂದು ಕಡೆ, ಉಸಿರು ನಿಲ್ಲಿಸಿ ಮಲಗಿರೋ ಪತಿ ಇನ್ನೊಂದು ಕಡೆ. ಮದುವೆಯಾದ 5 ವರ್ಷಕ್ಕೆ ಇಂಥ ಘೋರ ಕಂಡಿರೋ ಈಕೆಗೆ ಉಳಿದಿರೋದು ಕಣ್ಣೀರು ಮಾತ್ರ. ದುಃಖ ಕಣ್ಣೀರಿನ ನಡುವೆ ಕನ್ನಡಿಗ ಅಂತ್ಯಕ್ರಿಯೆ. ಪಂಚಭೂತಗಳಲ್ಲಿ ಭರತ್ ಮಂಜುನಾಥ್ ಲೀನಾ. ಭರತ್ ಭೂಷಣ್ ಸುಜಾತಾ ಅನ್ನೋ ದಂಪತಿ ಬೆಂಗಳೂರಿನ ಮತ್ತಿಕೆರೆಯಲ್ಲಿ ವಾಸವಾಗಿದ್ರು. ಟೆಕ್ಕಿಯಾಗಿದ್ದ ಭರತ್ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಿರೋ ಅಮ್ಮನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ರು. ತಾಯಿ ಚೇತರಿಸಿಕೊಳ್ತಾ ಇದ್ದಂತೆ ಪತ್ನಿ ಹಾಗೂ ಪುಟ್ಟ ಮಗನ ಜೊತೆ ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ರು. ಪಹಲ್ಗಾಮ್ನ ಸ್ವರ್ಗ ಸುಖ ಅನುಭವಿಸಲು ಹೋಗಿದ್ದ ಈ ದಂಪತಿಗೂ ಕಂಡಿದ್ದು ನರಕ ದರ್ಶನ. ಅವತ್ತು ಉಗ್ರರು ನಡೆಸಿದ ಗುಂಡಿನ ದಾಳಿ ಭರತ್ ಉಸಿರನ್ನು ನಿಲ್ಲಿಸಿತು. ಇನ್ನು ಇಂದು ಬೆಳಗ್ಗೆ ಭರತ್ ಮೃತದೇಹ ಮನೆಗೆ ಬರ್ತಿದ್ದಂತೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತು. ಬೆಳಗ್ಗೆಯಿಂದಲೇ ಮತ್ತಿಕೆರೆಯ ಸುಂದರನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ರಾಜ್ಯಪಾಲ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಸೋಮಣ್ಣ ಸೇರಿದಂತೆ ಶಾಸಕರು, ಸಚಿವರು ಅಂತಿಮ ದರ್ಶನ ಪಡೆದರು. ಅದರಲ್ಲೂ ಸಿಎಂ ಸಾಂತ್ವನ ಹೇಳ್ತಿದ್ದಂತೆ ಭರತ್ ಪತ್ನಿ ಸುಜಾತಾ ಬಿಕ್ಕಿ ಬಿಕ್ಕಿ ಅಳ್ತಿದ್ರು. ಇನ್ನು ಚಿಕ್ಕ ವಯಸ್ಸು, 41 ವರ್ಷ ವಯಸ್ಸಾಗಿದೆ. ಆಗಬಾರ್ದಾಗಿದೆ. ಅವರು ಅಮಾನವೀಯವಾದಂಥ ಒಂದು ಕೃತ್ಯ ಇದು. ಇನ್ನು ಮಗನ ಮೃತದೇಹದ ಮುಂದೆ ವೃದ್ಧ ತಂದೆ ತಾಯಿ ಕೂಡ ಕಣ್ಣೀರಾಗಿದ್ರು. ಅದರಲ್ಲೂ ಸಹೋದರನಂತೂ ಉಗ್ರರನ್ನ ನಿರ್ನಾಮ ಮಾಡಿ ಅಂತ ಕೈ ಮುಗಿದು ಬೇಡಿದ್ರು. ಈ ತರ ಇನ್ನೊಬ್ರಿಗೆ ಆರಬಾರ್ದು, ದಯವಿಟ್ಟು ಈ ಟೆರರಿಸ್ಟ್ಗಳನ್ನೆಲ್ಲ ನಿರ್ನಾಮ ಮಾಡಿಬಿಡಿ. ಅದೊಂದೇ ಒಂದು ಕೋರಿಕೆ. ಭಾರತ್ ಮಾತಾ ಕೀ ಜೈ. ದುಷ್ಟರಿಗೆ ಬಲಿಯಾದ ಭರತ್ ಕೊನೆ ಕ್ಷಣವೇ ಘೋರ. ಕರುಳು ಹಿಂಡುವ ಘೋರ ಘಟನೆ ಬಿಚ್ಚಿಟ್ಟ ಭರತ್ ಪತ್ನಿ. ಇದು ನಿಜಕ್ಕೂ ಕಲ್ಲು ಹೃದಯವು ಕರಗುವಂತ ಘಟನೆ. ರಕ್ತ ಕುದಿಯುವಂತೆ ಮಾಡುವ ಪರಮ ನೀಚ ಭಯೋತ್ಪಾದಕರ ಕುಕೃತ್ಯ. ಭರತ್ ಭೂಷಣ್ ತನ್ನ ಪತ್ನಿ ಮತ್ತು ಮಗುವಿನ ಮುಂದೆಯೇ ಉಗ್ರರ ಗುಂಡೇಟಿಗೆ ಜೀವ ಬಿಟ್ಟಿದ್ರು. ಆ ಭಯಾನಕ ಕ್ಷಣ ಹೇಗಿತ್ತು, ಯಾವ ರೀತಿ ಭಯೋತ್ಪಾದಕರು ದಾಳಿ ಮಾಡಿದ್ರು ಅನ್ನುವಂತ ಎದೆ ಝಲ್ಲೆನಿಸುವಂತ ಸನ್ನಿವೇಶವನ್ನ ಭರತ್ ಭೂಷಣ್ ಅವರ ಪತ್ನಿ ಡಾಕ್ಟರ್ ಸುಜಾತಾ ಬಿಚ್ಚಿಟ್ಟಿದ್ದಾರೆ. ಮಗು ಇದೆ, ನೋಡ್ಕೋಬೇಕು ಅಂದ್ರೂ ಬಿಡ್ಲಿಲ್ಲ ಪಾಪಿ. ನನ್ನ ಗಂಡನ ತಲೆಗೆ 2-3 ಬಾರಿ ಗುಂಡು ಹೊಡೆದು ಬಿಟ್ಟ. ಭಯೋತ್ಪಾದಕ ಬೇರೆಯವರ ತಲೆಗೆ ಗುಂಡಿಟ್ಟು ಕೊಲ್ಲೋದನ್ನ ನೋಡಿ ನಾವು ಟೆಂಟ್ ಹತ್ರ ಬಚ್ಚಿಟ್ಕೊಂಡಿದ್ವಿ. ನಮ್ಮ ಹತ್ರ ಉಗ್ರ ಬಂದಿದ್ದ. ಈ ವೇಳೆ ನನ್ನ ಪತಿ ಭರತ್ ಪುಟ್ಟ ಮಗು ಇದೆ, ಅದನ್ನ ನೋಡ್ಕೊಳ್ಬೇಕು, ನಮ್ಮನ್ನ ಬಿಟ್ಟು ಬಿಡಿ ಅಂತ ಬೇಡಿಕೊಂಡ್ರು. ಆದ್ರೆ ಒಂದು ಕ್ಷಣನೂ ಅವಕಾಶ ಕೊಡದೆ ತಲೆಗೆ 2-3 ಬಾರಿ ಗುಂಡು ಹೊಡೆದು ಬಿಟ್ರು. ನನ್ನ ಮತ್ತು ಮಗನ ಕಣ್ಣು ಮುಂದೆನೆ ನಮ್ಮ ಪತಿ ಪ್ರಾಣ ಬಿಟ್ರು ಅಂತ ಸುಜಾತಾ ಘಟನೆಯ ಭೀಕರತೆ ಬಿಚ್ಚಿಟ್ಟಿದ್ದಾರೆ. ನಮ್ಮ ಹತ್ರ ಬಂದ ನನ್ನ ಮಗುನ ಬಚ್ಚಿಟ್ಕೊಂಡು ನನ್ನ ಪದನ್ ತೋರಿಸ್ಕೊಂಡು ಹಿಂದಿನಲ್ಲೇ ಚಿಕ್ಕ ಮಗು ಬಿಡ್ಸೋ, ನನ್ನ ನೋಡ್ಕೋಬೇಕು, ಚಿಕ್ಕ ಮಗು ಅಂತ ಕೇಳ್ಕೊಂತ ಇದ್ರು. ಒಂದ್ ಕ್ಷಣ ಬಿಡ್ಲಿಲ್ಲ. ತಲೆಗೆ ಹೊಡೆದ್ರು 2-3 ಸಲ ನನ್ನ ಪಕ್ಕದಲ್ಲೇ. ನಾನು ನನ್ನ ಮಗು ನೋಡ್ಬಿಟ್ವಿ, ಹೊಡೆದ್ಬಿಟ್ಟು ಹೋದ ಅವನು. ನನ್ನನ್ನ ಸಾಯಿಸ್ಬಿಟ್ರೆ ಮಗ ಒಬ್ಬನೇ ಆಗ್ತಾನೆ. ಭಯದಲ್ಲಿ ನಾನು ಓಡಿ ಹೋದೆ ಎಂದ ಸುಜಾತಾ.
ಉಗ್ರರ ಗುಂಡೇಟಿಗೆ ಸ್ಥಳದಲ್ಲೇ ಕುಸಿದು ಭರತ್ ಭೂಷಣ್ ಪ್ರಾಣ ಚೆಲ್ತಾ ಇದ್ದಂತೆ ಪತ್ನಿ ಸುಜಾತ ಎಲ್ಲಿ ತನ್ನನ್ನು ಕೊಂದು ಬಿಡ್ತಾರೋ ಅಂತ ಭಯಭೀತರಾಗಿದ್ದಾರೆ. ತನ್ನನ್ನ ಕೊಂದ್ರೆ ಮಗುವಿನ ಗತಿ ಏನು ಅಂತ ಆತಂಕಗೊಂಡು ಪತಿಯ ಪ್ಯಾಂಟ್ನಲ್ಲಿದ್ದ ಫೋನ್ ಎತ್ಕೊಂಡು ಮಗನನ್ನ ಎತ್ಕೊಂಡು ಸ್ಥಳದಿಂದ ಓಡಿದ್ದಾರೆ. ಅವಕಾಶನೇ ಇರಲಿಲ್ಲ ಒಂದು ಸ್ವಲ್ಪನೂ. ಹಾಗೆ ಬಿದ್ದೋದ್ರು ನಮ್ಮ ಹಸ್ಬೆಂಡ್. ಆಮೇಲೆ ಅವನು ಇನ್ನೊಂದು ಕಡೆ ಹೋಗ್ತಿದ್ದಾಗ ನನ್ನ ಪಕ್ಕದಲ್ಲಿದ್ದವರು ಓಡೋಗಕ್ಕೆ ಶುರು ಆದರು. ಇದೇ ನನಗೆ ಅವಕಾಶ ನನ್ನ ಮಗನ ಕಾಪಾಡ್ಸೋಕ್ಕೆ ಅಂತ. ಅವರು ಪ್ಯಾಂಟ್ಸಲ್ಲಿದ್ದು ವಾಲೆಟ್, ಆಮೇಲೆ ಅದೊಂದೇ ಫೋನು BSNL ಪೋಸ್ಟ್ ಪೇಡ್ ಇತ್ತು. ಆ ಫೋನ್ನು ಎತ್ಕೊಂಡು ಆ ಕಡೆ ಬೆಂಚಲ್ಲಿ ನನ್ನ ಬ್ಯಾಗ್ ಅವ್ರ ಬ್ಯಾಗ್ ಇತ್ತು ಎಲ್ಲ ಎತ್ಕೊಂಡು ಓಡಿದೆ. ಮಗುನ ಎತ್ಕೊಂಡು ಏನಾದ್ರು ನನ್ನ ಜಾಸ್ಬಿಟ್ರು ನನ್ನ ಮಗು ಒಬ್ಬನೇ ಇರ್ತಾನ ಪೈತನದಲ್ಲಿ ಏನು ಮಾಡಿಬಿಡ್ತಾರೋ ಅಂತ ಎತ್ಕೊಂಡು ಓಡೋದೆ. ಇದ್ದಿದ್ದು ಕುದುರೆಗಳೆಲ್ಲ ಓಡೋಗಿತ್ತು. ಅಲ್ಲಿಂದ ಅಷ್ಟು ದೂರ ನನ್ನ ನಿಧಾನಕ್ಕೆ ಇಳಿದು ಬರ್ತಾ ಇದ್ದೆ. ಹಿಂದ್ಗಡೆ ಹಿಡ್ಕೊಂಡು ಏನಾರನ್ನು ಹಟ್ಟಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ನನ್ನ ಹಿಂದ್ಗಡೆ ಇನ್ನೂ ಶಾರ್ಟ್ಸ್ ಕೇಳಿಸ್ತಾನೆ ಇತ್ತು. ನಡೆದು ಹೋಗ್ತಿದ್ದ ಜಾಗದಲ್ಲೆಲ್ಲ ಶವಗಳು ಬಿದ್ದಿದ್ವು. ಪ್ರತಿಯೊಬ್ಬರ ತಲೆಗೂ ಗುಂಡಿಟ್ಟು ಶೂಟ್ ಮಾಡಿದ್ರು. ಉಗ್ರರಿಂದ ಭರತ್ ಭೂಷಣ್ ನೆಲಕ್ಕುರುಳ್ತಾ ಇದ್ದಂತೆ ಪತ್ನಿ ಸುಜಾತ ಆತಂಕದಿಂದ ತನ್ನ ಮಗುವನ್ನೆತ್ಕೊಂಡು ಓಡುವಾಗ ದಾರಿಯಲ್ಲೆಲ್ಲ ಶವಗಳು ಬಿದ್ದಿದ್ವು. ಎಲ್ಲರ ತಲೆಗೂ ಗುಂಡಿಟ್ಟು ಹತ್ಯೆಗೈಯಲಾಗಿತ್ತು. ಈ ಭೀಭತ್ಸ್ಯ ಘಟನೆಯನ್ನ ಸುಜಾತ ಅವರು ಬಿಚ್ಚಿಟ್ಟಿದ್ದು ಎದೆ ನಡುಗಿಸುವಂತಿದೆ. ನಾನು ನಡೆದಿದ್ದ ಜಾಗ ಎಲ್ಲ ಎಷ್ಟು ಶವಗಳು ಬಿದ್ದಿತ್ತು. ಪ್ರತಿಯೊಬ್ಬರು ತಲೆಯಲ್ಲೇ ಶಾರ್ಟ್ಸ್ ಹೊಡ್ತಿದ್ರು. ನಿಧಾನ ನನ್ನ ಮಗನ ಕರ್ಕೊಂಡು ಕೆಳಗಡೆ ಬರ್ತಿದ್ದಾಗ ಎಷ್ಟೊಂದು ಜನರು ಅವ್ರವ್ರ ಕುಟುಂಬದವರು ದೊಡ್ಡವ್ರನ್ನೆಲ್ಲ ಕರ್ಕೊಂಡು ನಿಧಾನಕ್ಕೆ ಬರ್ತಾಯಿದ್ರು. ಆವಾಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ದಾರಿನಲ್ಲಿ ಕುದುರೆಗಳು ಸ್ವಲ್ಪ ಇತ್ತು. ಅದರ ಮೇಲೆ ನಾನು ನನ್ನ ಮಗ ಕುತ್ಕೊಂಡು ಕೆಳಗಡೆ ಬಂದ್ವಿ. ಹೀಗೆ ಸುಜಾತ ಉಗ್ರರ ಅಟ್ಟಹಾಸವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ತಮಗೆ ಸರ್ವಸ್ವವೇ ಆಗಿದ್ದ ಪತಿಯನ್ನ ಕಳೆದುಕೊಂಡಿದ್ದಾರೆ. ಅಪ್ಪನ ಹೆಗಲ ಮೇಲೆ ಆಡ್ತಿದ್ದ ಈ ಪುಟ್ಟ ಕಂದನೆ ತಂದೆಯ ಅಂತಿಮ ವಿಧಿವಿಧಾನ ನೆರವೇರಿಸಿದ್ದ. ಹೆಬ್ಬಾಳದ ಚಿತಾಗಾರದಲ್ಲಿ ಭರತ್ ಅಂತ್ಯಕ್ರಿಯೆ ನೆರವೇರಿತು. ಮಗುವನ್ನ ಕಂಡು ಎಲ್ಲರೂ ಮಮ್ಮಲ ಮರಗಿದ್ರು. ಬ್ಯೂರೋ ರಿಪೋರ್ಟ್, TV9.